ಒಮ್ಮೆ ಹೇಗೆ ಹೆದರ್ತಾರ್ರಿ ಸರ್. ನಾವು ನೋಡ್ರಿ ಕೆಲ್ಸಕ್ಕೆ ಹೋಗಿರ್ತೀವ್ರಿ, ಮನ್ಯಾಗ ಇರಂಗಿಲ್ರಿ, ಎಲ್ಲ ಸ್ಕೂಲ್ಗೆ ಹೋಗಿರ್ತಾವ. ಅವ್ರದ ಜವಾಬ್ದಾರಿ ಇರ್ತೈತಿಲ್ರಿ ಅದು. ಈಗ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು ನೋಡ್ಕೋಬಾರ್ದು ಅವ್ರಿಗೆ ಗೊತ್ತಿರ್ಬೇಕ್ರಿ ಅದು, ನಮಗಲ್ಲ. ಊಟ ಸರಿಯಾಗಿ ಕೊಡ್ಬೇಕಿಲ್ರಿ, ಅಡ್ಗೆ ಮಾಡೋರು ಸರಿಯಾಗಿ ಮಾಡ್ಬೇಕು, ಇವರು ಸ್ವಲ್ಪ ಚೆಕ್ ಮಾಡ್ಬೇಕು. ಈಗ ಎರಡು ಮೂರು ಸಲ ಮಕ್ಕಳು ಹೇಳಿದಾಗೂ ಕೇರ್ ತಗೊಂಡಿಲ್ಲ ಅವ್ರ. ಈಗ ಸ್ವಲ್ಪ ನುಸಿಯನ್ನು ಹುಳವನ್ನು ಏನ್ ಬಿದ್ರು ಕೇರ್ ತಗೊಂಡಿಲ್ಲ ಅವರು. ಮಕ್ಕಳು ಬಂದ್ ಮನ್ಯಾಗ ಹೇಳಿದಾರ ನಮಗ್. ಆದ್ರ ನಾವೇನೋ ಸುಮ್ಮನೆ ಹೋಗ್ಬಾರ್ದು, ಸಾಲಿ ನಮ್ಮೂರ್ ಸಾಲಿ ಅಂತ ನಾವು ಸ್ವಲ್ಪ ತಡ್ಕೊಂಡಿದ್ವಿ. ಬ್ಯಾರೆ ಊಟ 20 ಜನ ಹುಡುಗರಿಗೆ ಅಷ್ಟ ಹಾಕ್ಯಾರಂತ್ರಿ ಅವ್ರು, ಉಳ್ಕಿದ್ ಹುಡುಗರಿಗೆ ಹಾಕಿಲ್ಲ. ಪೈಲಾ ಏನ್ ಊಟ ಮಾಡಿದವ್ರಲ್ಲ ಅವ್ ಮೊದಲು ಊಟ ಮಾಡಿದವ್ರಿ, ಮತ್ ಸರ್ ಊಟ ಮಾಡಿದಾರಂತ್ರಿ. ನಮ್ ಮಕ್ಕಳು ಹೇಳಿದಾರ ಸರ್ ಊಟ ಮಾಡಿದಾರು, ಸರ್ದ ಏನು ತಪ್ಪಿಲ್ಲ, ಸರ್ ಏನು ತಪ್ಪಿಲ್ಲ, ಅಡ್ಗಿ ಮಾಡೋದ ಪ್ರಾಬ್ಲಮ್ ರೀ ಅದು. ಎಲ್ಲಾ ಸೇರಿ ಒಂದ್ 50 ಜನ ಮಕ್ಳು ಅದಾರ್ರಿ ಸರ್, 40-50 ಜನ ಅದಾರ. ನಮ್ಗ್ ಕೆಲ್ಸಕ್ ಹೋಗಿದ್ದು ನಮ್ಗ್ ಗೊತ್ತೇ ಇಲ್ರಿ ಸರ್. ನಮ್ಮ ಮನೆಯವ್ರು ಆಜು ಬಾಜುಕ್ನವ್ರೆಲ್ಲ ದವಾಖಾನಿಗ್ ತಗೊಂಡ್ ಹೋಗಿದಾರ್ರಿ, ನಮಗೇನು ಗೊತ್ತಿಲ್ರಿ. ಅವ್ರಿಗೆ ಹೊಟ್ಯಾಗ ತ್ರಾಸ ಅದು ಚಕ್ಕರ್ ಬರೋದು ಆಗಾಕತ್ತೈತೇನ್ರಿ. ಮತ್ತ ಆಮೇಲೆ ಇಂಜೆಕ್ಷನ್ ಮಾಡ್ಸ್ಕೊಂಬರಾಕ ಹೋಗಿದ್ವಿ ನಾವು. ಅಲ್ಲಿ ಇಂಜೆಕ್ಷನ್ ಮಾಡ್ಸಿದಾಕ್ರಿ ಮತ್ ಜಾಸ್ತಿ ಆತ್ರಿ ಅಲ್ಲಿ ಚಕ್ಕರ್ ಬರೋದು. ಏನೂ ಆಗಿಲ್ಲ, ಏನೂ ಈಗ ಮಕ್ಕಳು ಅಂದ್ರೆ ಎಲ್ಲಾ ಮಕ್ಕಳು ಅಷ್ಟೇ ರೀ. ಅವ್ರಿಗಾದ್ರು ಮಕ್ಕಳ, ನಮಗಾದ್ರು ಮಕ್ಕಳ ರೀ. ಅವ್ರು ಸ್ವಲ್ಪ ನಮ್ಗ್ ಗೊತ್ತಾಗೋಕ್ಕಿಂತ ಮುಂಚೆನ ಕೇರ್ ತಗೋಬಹುದಾಗಿತ್ತಲ್ರಿ ಅವ್ರ. ಈಗೇನ್ ಆಂಬ್ಯುಲೆನ್ಸ್ ಇಲ್ಲೋ ಏನು ಸ್ಪೆಷಾಲಿಟಿ ಇಲ್ರಿ ಈಗ. ಮತ್ತ ಅವ್ರ ಕೇರ್ ತಗೋಬೇಕಿತ್ರಿ. ಅದನ್ನ ನಮಗ್ ತಿಳಿಸ್ದಾನ ಅವ್ರು ಇದನ್ನ ಮಾಡ್ತೀರಂದ್ರ ಅವಾಗ ನಾವು ಒಪ್ಕೋತಿದ್ವಿ. ನಾವು ಲಕ್ಷ್ಮೀ ರಾಜನ್ ಅವ್ರಿ.